ನನ್ನ ಹೆಸರು ಮನು ಅಂತ, JDS ಯುವ ಮುಖಂಡರು, ಶ್ರೀನಿವಾಸಪುರ. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ಹಾರಾಡ್ತಾ ಇತ್ತು. ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ವೆಂಕಟಾಚಲಪತಿ ಅಂತ ಅವ್ರ ಹೆಸರು. ಅವರು ನಮ್ಮ ಶಾಸಕರ ಬಗ್ಗೆ, ಮಾರಾಟದ ಬಗ್ಗೆ ಮಾತಾಡ್ತಾರೆ. ಏನು ಸ್ವಾಮಿ, ಯಾವ ಮಾರಾಟದ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ಮ ಹತ್ರ ಏನು ದಾಖಲೆ ಇದೆ? ಏನಕ್ಕೆ ಮಾರಾಟ ಆಗಬೇಕು? ನಿಷ್ಠಾವಂತ ಕಾರ್ಯಕರ್ತರು ಈ JDS ಪಕ್ಷದಲ್ಲಿ ನಮ್ಮಂಥ ಶಾಸಕರನ್ನ ಪಡ್ಕೊಂಡಿರೋದೇ ನಮ್ಮ ಪುಣ್ಯ. ಇಂಥ ಶಾಸಕರು ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಒಬ್ಬ ಜನಪ್ರಿಯ ಶಾಸಕರು ಇದ್ದಾರೆ ಅಂದ್ರೆ ಅದು GK ವೆಂಕಟೇಶ್ವರರೆಡ್ಡಿ ಅಣ್ಣನವರು. ಅಂಥವ್ರ ಬಗ್ಗೆ ನೀವು ಮಾತಾಡ್ತೀರಲ್ವಾ? ಮತ್ತೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಾ? ಏನ್ರಿ ಈ ತಾಲೂಕಲ್ಲಿ ಏನಾದರೂ ಅಭಿವೃದ್ಧಿ ಆಗಿದೆ ಅಂದ್ರೆ ಅದು ಶಾಸಕರ ನಮ್ಮ GK ವೆಂಕಟೇಶ್ವರರೆಡ್ಡಿ ಅವರ ಅವಧಿಯಲ್ಲೇ. ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಾ? ಎಷ್ಟಕ್ರಿ ನಮ್ಮ ಶಾಸಕರು ಮಾರಾಟ ಆಗಿದ್ದಾರೆ? ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ? ಕಾಂಗ್ರೆಸ್ ಪಕ್ಷಕ್ಕ? ಯಾವ ಪಕ್ಷಕ್ರಿ ಶಾಸಕರು? ಹೈಕಮಾಂಡ್ ಕುಮಾರಸ್ವಾಮಿ ಅವ್ರ ಹತ್ರ ಚೆನ್ನಾಗಿದ್ದಾರೆ, ದೇವೇಗೌಡ ಅಪ್ಪಾಜಿ ಅವ್ರ ಹತ್ರ ಚೆನ್ನಾಗಿದ್ದಾರೆ, ರಾಜ್ಯದ ಎಲ್ಲಾ ನಾಯಕರ ಹತ್ರನೂ ನಮ್ಮ ಸಾಹೇಬರು ಚೆನ್ನಾಗಿದ್ದಾರೆ. ಅಂಥವ್ರ ಬಗ್ಗೆ ನೀವು ಮಾತಾಡ್ತಿರಲ್ಲ, ಇದು ಯಾವ ನ್ಯಾಯ ಸ್ವಾಮಿ ನಿಮ್ಗೆ? ನಿಮ್ ಪ್ರಚಾರ ಹುಚ್ಚ? ನಿಮ್ ಪ್ರಚಾರಕ್ಕೋಸ್ಕರ ಈ ರೀತಿ ಎಲ್ಲ ಮಾತಾಡ್ತೀರಾ? ಇದು ಸರಿನಾ ನಿಮ್ಗೆ? ನೀವು ಮತ್ತೆ ಅದೇನೋ ಕಾರ್ಯಕರ್ತರಿಗೆ ಕೆಲಸ ಕೊಡ್ತಿಲ್ಲ, ಯಾರು ಹೇಳಿದ್ ನಿಮ್ಗೆ? ಒಬ್ಬರನ್ನ ಕರ್ಕೊಂಡ್ಬಂದು ಸಾಬೀತಿ ಮಾಡು, ನಿನ್ ಕೈಲಾದ್ರೆ ತಾಕತ್ತಿದ್ರೆ. ನಮ್ಮ ನಾಯಕರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನ್ಗಿದೆಯಾ? ಯಾಕ್ರಿ ಮಾತಾಡ್ತೀರ ಸುಮ್ನೆ? ಯಾಕ್ರಿ? ನಿಮ್ಗೇನಾದ್ರೂ ತೊಂದರೆ ಮಾಡಿದಾರ? ಇಡೀ ರಾಜ್ಯದಲ್ಲಿ ಯಾರಾದ್ರೂ ಒಬ್ಬ ಮನುಷ್ಯ ಒಳ್ಳೆ ಮನುಷ್ಯ, ರಾಜಕಾರಣದಲ್ಲಿ ಕೊಕ್ಕು ಚುಕ್ಕೆ ಕೂಡ ಇಲ್ಲದೆ ಇರುವಂತ ವ್ಯಕ್ತಿ ಯಾರಾದ್ರೂ ಇದಾರೆ ಅಂದ್ರೆ ಅದು ನಮ್ಮ ಜನಪ್ರಿಯ ಶಾಸಕರಾದ GK ವೆಂಕಟೇಶ್ವರರೆಡ್ಡಿ ಅಣ್ಣನವರು ಬಿಟ್ರೆ ಇನ್ಯಾರಾದ್ರೂ ಇದಾರ? ನಿಮಗೇನಾದ್ರೂ ಮಾನ ಮರ್ಯಾದೆ ಏನಾದ್ರೂ ಇದ್ರು ಇನ್ನೊಂದು ಸಲ ನಮ್ಮ ಶಾಸಕರ ಬಗ್ಗೆ ನೀವು ಮಾತಾಡಬಾರ್ದು. ಇದು ನನ್ನ ಒಬ್ಬ ಇದಲ್ಲ ನಿಮ್ಗೆ. ಈ ತಾಲೂಕಿನ ಶ್ರೀನಿವಾಸಪುರ ತಾಲೂಕಿನ JDS ಪಕ್ಷದ ಎಲ್ಲಾ ಕಾರ್ಯಕರ್ತರ ಪರವಾಗಿ, ಎಲ್ಲಾ ಮುಖಂಡರ ಪರವಾಗಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಈ ರೀತಿ ನೀವು ನಮ್ಮ ಶಾಸಕರಿಗೆ ಕ್ಷಮೆ ಯೋಚಿಸದೇ ಇದ್ರೆ ಮುಂದಿನ ಪರಿಣಾಮ ಬೇರೆ ಇರುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲ, ನೀನು ಅವ್ರು ಹೇಳಿಕೆ ಕೊಟ್ಟಿರುವಂತದ್ದು ಸರ್, ಏನು JDS ಅಲ್ಲಿ ಮುಂದೆ ಟಿಕೆಟ್ ಕೂಡ ಕೊಡೋದಿಲ್ಲ ಅವ್ರಿಗೆ? ನಮ್ಮ ಶಾಸಕರಿಗೆ ಟಿಕೆಟ್ ಕೊಡ್ಬೇಕಾದ್ರೆ ಕುಮಾರಣ್ಣ ಅವರು, ಅಪ್ಪಾಜಿ ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಅವರು, ಮಲ್ಲೇಶ್ ಬಾಬು ಅಣ್ಣನವರು ಹೈಕಮಾಂಡ್ ಇದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಾವು JDS ಪಕ್ಷದ ನೀವೇನಾದ್ರೂ ಹೈಕಮಾಂಡ್ ಆಗಿದ್ದೀರಾ? ಇಲ್ಲ ಬೇರೆ ಪಕ್ಷಕ್ಕೆ ನೀವೇನಾದ್ರೂ ಮಾರಾಟವಾಗಿದ್ದೀರಾ? ಏನ್ರಿ ಇದೆಲ್ಲ? ಬಾಯಿ ಬಂದಂಗೆಲ್ಲ ನೀನ್ ನನ್ಗೆ ಬರತ್ತೆ ಮಾತಾಡೋದು ಅಂತ ಹೇಳ್ಬಿಟ್ಟು ಏನಂದ್ರೆ ಅದು ಮಾತಾಡೋದನ? ವಿಧಾನಸೌಧದಲ್ಲಿ ಚರ್ಚೆ ಆಗ್ತಿತ್ತು. ವಿಧಾನಸೌಧದಲ್ಲಿ ಎಲ್ಲಿ? ಆಚೆ ಕಡೆ P1s ಮಾತಾಡ್ತಾ ಇದ್ರಾ? ಯಾರ್ರಿ ಮಾತಾಡ್ತಾ ಇದ್ದಿದ್ದು? ಕರ್ಕೊಂಬನ್ರಿ. ಏನು ನಮ್ಮ ಶಾಸಕರಿಗೆ ಅವಮಾನ ಅಪಮಾನ ಮಾಡಬೇಕು, ಇಲ್ಲ ಅಪ್ರಚಾರ ಮಾಡಬೇಕು, ದಾರಿ ದಿಕ್ಕು ತಪ್ಪಿಸೋ ಅಂತ ಕೆಲಸ ಮಾಡ್ತಿದ್ದೀರಾ? ನಿಮಗಿದ್ ಬೇಕಾ? ಇಲ್ಲ ಸಲ್ಲದ ಆರೋಪ ಮಾಡೋದು ಎಷ್ಟು ಸರಿ ರೀ? ಏನಾದ್ರೂ ಇದ್ರೆ ನಿಮ್ ದಾಖಲೆ ಸಮೇತ ಬನ್ನಿ, ಶ್ರೀನಿವಾಸಪುರಕ್ಕೆ ಬನ್ನಿ, ಬೇಕಾದ್ರೆ ಮಾತಾಡೋಣ. ಸುಮ್ಮನೆ ನಮ್ಮ ನಾಯಕರ ಬಗ್ಗೆ ಏನಾದ್ರೂ ಈ ರೀತಿ ಇನ್ನೊಂದ್ಸಲ ಏನಾದ್ರೂ ಇದ್ದು ಕೇಳಿದ್ರೆ ನನ್ನಂತ ನೂರಾರು ಸಾವಿರಾರು ಕಾರ್ಯಕರ್ತರು ನಿನ್ ಮನೆ ಬಾಗಿಲು ಬರಬೇಕಾಗತ್ತೆ. ನಿನ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಅಣ್ಣ, ಈ ರೀತಿ ಯಾವತ್ತು ಜನರಿಗೆ ದಿಕ್ಕು ತಪ್ಪಿಸುವಂತ ನಮ್ಮ ನಾಯಕರ ಬಗ್ಗೆ ಮಾತಾಡಕ್ಕಂತೂ ನಿಮ್ಗೆ ಯೋಗ್ಯತೆ ಕೂಡ ಇಲ್ಲ. ನಮ್ಮ ನಾಯಕರ ಬಗ್ಗೆ ಮಾತಾಡುವಂತ ಅರ್ಹತೆನೂ ಇಲ್ಲ. ದಯವಿಟ್ಟು ಅವ್ರಿಗೂ ಸುಮಾರು 50 ವರ್ಷದ ರಾಜಕಾರಣ ಅನುಭವ ಇದೆ. ಅವ್ರೆಂಥ ರಾಜಕಾರಣದಲ್ಲಿ ಒಂದೇ ಒಂದು ಕೊಕ್ಕು ಚುಕ್ಕೆ ಕೂಡ ಇಲ್ಲದಂತ ರಾಜಕಾರಣಿ, ಒಂದು ಧೀಮಂತ ನಾಯಕರು. ಈ ತಾಲೂಕಿನ ಮಣ್ಣಿನ ಮಗ. ಕಷ್ಟ ಅಂತ ಬಂದ್ರೆ ಮನೆ ಹತ್ರ ಸಾವಿರಾರು ಜನ ನಿಂತ್ಕೊಂಡು ಅವ್ರ ಜನಕ್ಕೆ ಸ್ಪಂದಿಸಿ ಅವ್ರ ಕೆಲಸ ಮಾಡಿಕೊಡುವಂತ ಜನನಾಯಕರು. ಅಂತವ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತಣ್ಣ. ದಯವಿಟ್ಟು ನೀವು ಹಿರಿಯರಿದ್ದೀರಿ, ಅರ್ಥ ಮಾಡ್ಕೊಂತೀರಾ, ವಕೀಲರು ಅನ್ಕೊಂತೀನಿ. ದಯವಿಟ್ಟು ಈ ರೀತಿ ಮಾತಾಡೋದು ಸರಿ ಇಲ್ಲ ಅಣ್ಣ. ದಯವಿಟ್ಟು ಮಾತಾಡಕ್ ಹೋಗ್ಬೇಡಿ. ಇದು ನಿಮಗೆ ನಿನ್ನ ತಮ್ಮನಂತೆ ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ. ನೀವು ದಯವಿಟ್ಟು ಈ ರೀತಿ ಮಾತಾಡೋದು ಸರಿಯಲ್ಲ.